ಎಸ್. ತಮ್ಮ ಊರು ಯಾವುದು ಮೇಡಮ್? ಏನ್ ಸರ್ ನಾನು ಮಾಡ್ತಾ ಬೆಂಗಳೂರು ಸರ್ ವೃತ್ತಿಯಲ್ಲಿ ಏನ್ ಬೆಂಗಳೂರು ಮಾಡ್ಕೊಂಡಿದ್ದೀರಾ? ಸರ್ ನಾನು ಕಾಲೇಜಲ್ಲಿ ಆಫೀಸ್ ಅಡ್ಮಿನ್ ಆಗಿ ವರ್ಕ್ ಮಾಡ್ತಿದ್ದೀನಿ ಸರ್. ಹೋ 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 ಹೋ. ಡ್ಯೂಟಿ ಅವರ್ ಮೇಡಮ್? ಏನ್ ಸರ್? ಡ್ಯೂಟಿ ಟೈಮಿಂಗು? ಅವ್ರ ಡ್ಯೂಟಿ ಬೆಳಿಗ್ಗೆ ನಾನು 8:45 ಆಫೀಸಲ್ಲಿ ಇರ್ತೀನಿ ಸರ್. ಈಗ ನಾನು ನನ್ನ ಚಿಕ್ಕ ಮಗಳ ಮದ್ವೆಗೋಸ್ಕರ 1 ಇಯರ್ ಬ್ರೇಕ್ ತಗೊಂಡಿದ್ದೀನಿ ಕೆಲಸದಲ್ಲಿ. ಎಸ್ ಎಸ್ ಎಸ್. ಎಸ್ ಸರ್. ನೆಕ್ಸ್ಟ್ ಆಗಸ್ಟ್ ಇಂದ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಲಾಸ್ಟ್ ಆಗಸ್ಟ್ ಇಂದ ನಾನು ಬ್ರೇಕ್ ತಗೊಂಡಿದ್ದೀನಿ 1 ಇಯರ್. ಹಾಗಾಗಿ ನೆಕ್ಸ್ಟ್ ಇಯರ್ ಮತ್ತೆ ನಾನು ಜಾಯಿನ್ ಆಗ್ತೀನಿ. ಹಾಗಾಗಿ ನನ್ನನ್ನು ಈ 1 ವರ್ಷದಲ್ಲಿ ಅತಿ ಹೆಚ್ಚು ಈ ಆಧ್ಯಾತ್ಮಿಕದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡು ಯಾರೇ ಕರೆದ್ರೆ ನನ್ನ ಕೈಯಲ್ಲಾದ ಒಂದು ಸೇವಾ ಮನೋಭಾವನೆಯನ್ನು ನಾನು ಮಾಡ್ಬೇಕು, ಅತಿ ಹೆಚ್ಚು ಮಾಡ್ಬೇಕು ಅಂತ ನನ್ನ ಒಂದು ಭಾವನೆ. ಯಾಕಂದ್ರೆ ಟೈಮ್ ತುಂಬಾ ಕಡಿಮೆ ನಮ್ಗೆಲ್ಲ. ಲೈಫ್ ಸ್ಪ್ಯಾನ್ ತುಂಬಾ ಕಡಿಮೆ ನಮ್ದು. ಆದಷ್ಟು ಬೇಗ ಅತಿ ಹೆಚ್ಚು ಕಾರ್ಯಗಳನ್ನು ನಾನು ಮಾಡ್ಬೇಕು ಅನ್ನೋದು ನನ್ನ ಮನೋಭಾವ. ಧ್ಯಾನದ ಪರಿಚಯ ಹೇಗೆ ಆಯ್ತು ಮೇಡಮ್? ಯಾವಾಗಿಂದ ತಾವು ಇದನ್ನ ರೂಢಿಸ್ಕೊಂಡ್ರಿ? ನಾನು ಪ್ಯಾಂಡಮಿಕ್ ಟೈಮ್ ಅಲ್ಲಿ ಬಂದಿದ್ದು. ಹೇಳಿದ್ನಲ್ಲ, ಕರೋನಾ ನನಗೆ ವರ ಅಂತಾನೆ ಹೇಳಕ್ಕೆ ಬಹಳ ಖುಷಿ ಆಗುತ್ತೆ. ಎಸ್. ಅದು ಶಾಪ ಅಲ್ಲ, ಅದು ನನ್ನ ಜೀವನದಲ್ಲಿ ಒಂದು ದೊಡ್ಡ ವರ, ದೊಡ್ಡ ಒಂದು ಟ್ರಾನ್ಸ್ಫಾರ್ಮೇಶನ್. ಈ ಧ್ಯಾನಕ್ಕೆ ಬಂದ್ಮೇಲೆ ನಾನು ಬಿಲೀವೇ ಮಾಡಕ್ಕಾಗಲ್ಲ, ಅಷ್ಟೊಂದು ಬದಲಾವಣೆ ನನ್ನ ಜೀವನದಲ್ಲಾಗಿದೆ. ನನಗೆ ಎಲ್ರು ಹೇಳ್ತಾರೆ ನನಗೆ ಅನುಭವ ಆಯ್ತು, ಏನು ಖಂಡಿತ ನನಗೆ ಅನುಭವ ಅನ್ನೋದು ಏನೂ ಆಗಿಲ್ಲ. ಬಟ್ ನನ್ನ ಜೀವನದ ಹಾದಿ ಯೂ ಟರ್ನ್ ತಗೊಳ್ತು ಅಂತ ಹೇಳಕ್ಕೆ ಬಹಳ ಖುಷಿ ಆಗುತ್ತೆ. ಬಹಳ ಬಹಳ ಖುಷಿ ಆಗುತ್ತೆ ನನಗೆ. ದೊಡ್ಡ ಬದಲಾವಣೆ ನನ್ಗೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ನನ್ನ ವಿಡಿಯೋ, ನನ್ನ ಅನುಭವಗಳನ್ನು ಒಂದು ಫಸ್ಟ್ ನನ್ನ ಈ ಸೆಷನ್ ನಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ತುಂಬಾ ಬದಲಾವಣೆ ನನ್ನ ಲೈಫ್ ನಲ್ಲಿ ಸರ್. ಬಿಲೀವೇ ಮಾಡಕ್ಕಾಗಲ್ಲ, ಅಂತ ಒಂದು ದೊಡ್ಡ ಬದಲಾವಣೆ ನನ್ನ ಲೈಫ್ ನಲ್ಲಿ ಆಗಿದೆ ಧ್ಯಾನದಿಂದ. ಹಾಗಾಗಿ ನನ್ನ ಜೀವನದಲ್ಲಿ ಹೇಗೆ ಊಟ ನಿದ್ದೆ ಇದೆಯೋ ಅದ್ರ ಜೊತೆಗೆ ಒಂದು ಈ ಆಧ್ಯಾತ್ಮಿಕದ ಸೇವೆ, ನನ್ನ ಧ್ಯಾನ, ನನ್ನ ಧ್ಯಾನ ಪ್ರಚಾರ ಕೂಡ ನನ್ನ ಜೀವನದಲ್ಲಿ ಒಂದು ಭಾಗವಾಗಿ ಹೋಗಿದೆ. 24/7. ಯಾರು ನನಗೆ ಸಮಯ ಇಲ್ಲ ಅಂತಾರೋ ಖಂಡಿತ ಹಾಗೆ ಹೇಳ್ಬೇಡಿ ಮಾಸ್ಟರ್ಸ್. ಪ್ರತಿಯೊಬ್ಬರಿಗೂ ಸಮಯ ಇರುತ್ತೆ, ಮನಸ್ಸು ಮಾಡ್ಬೇಕಷ್ಟೇನೆ. ನಾವು ದೃಢವಾದ ಮನಸ್ಥಿತಿ ಇಟ್ಕೊಂಡಾಗ ಆ 24 hours ಅಲ್ಲೇನೆ ಏನೆಲ್ಲ ಅಚೀವ್ ಮಾಡದಂತ ಮಹಾನುಭಾವರಿದ್ದಾರೆ. ಈಗ ಗುರುಜಿ ಅವ್ರಿಗೂ 24 hours ಇರೋದು, ಅವ್ರು ಮಾಡ್ತಿಲ್ವಾ? ನಮ್ಮನ್ನ ನಾವು ತೊಡಗಿಸ್ಕೋಬೇಕು ಅನ್ನೋದನ್ನು ದೃಢ ಸಂಕಲ್ಪ ಇವತ್ತಿಂದ ಮಾಡ್ಕೊಳ್ಳಿ. ಆ 24 hours ಅಲ್ಲೇ ಏನೇನೆಲ್ಲ ಅಚೀವ್ ಮಾಡಬಹುದು ಅನ್ನೋದು ನಿಮ್ ಕಣ್ ಮುಂದೆನೆ ಬರ್ತಾ ಹೋಗುತ್ತೆ. ಬಂದಂತಹ ಒಂದು ಸಿಚುವೇಶನ್ನ, ಪರಿಸ್ಥಿತಿಗಳನ್ನ ಅವಕಾಶಗಳನ್ನಾಗಿ ಮಾರ್ಪಡಿಸ್ಕೊಳ್ಳಿ. ಅದು ನನಗೋಸ್ಕರ ಬಂದಿದೆ ಅವಕಾಶ ಅಂತ, ಆ ಅವಕಾಶವನ್ನು ಯಾವುದನ್ನು ಕೈ ಬಿಡಬೇಡಿ. ಆ ಅವಕಾಶಗಳನ್ನೇ ನಾವು ಮೇಲಕ್ಕೆ ಹೋಗುವ ಒಂದು ಮೆಟ್ಟಿಲಾಗುತ್ತೆ ಮಾಸ್ಟರ್ಸ್. ಎಸ್ ಸರ್. ಎಸ್, ಥ್ಯಾಂಕ್ ಯು ಮೇಡಮ್. ಇವಾಗ ಮೂರ್ತಿ ಪೂಜೆ ಬಗ್ಗೆ ಅನಾದಿ ಕಾಲದಿಂದನೂ ಸುಮಾರು ತಜ್ಞರು, ಜ್ಞಾನಿಗಳು, ಶರಣರು ಹೇಳ್ತಾನೆ ಬಂದ್ರು, ಆ ಮೂರ್ತಿ ಪೂಜೆ ಮಾಡೋದು ಅಷ್ಟು ಸೂಕ್ತ ಅಲ್ಲ, ಈ ತರ ಜ್ಞಾನವನ್ನು ಕಲೀರಿ ಅಂತಕ್ಕಂಥದ್ದು. ಪತ್ರಿಜಿ ಗುರುಗಳನ್ನ ಅದೇ ಹೇಳಿದ್ರು, ಪಾದ ಪೂಜೆ ಮಾಡೋದು ಬೇಡ, ಪದ ಪೂಜೆಗಳ ಮಾಡಿ, ಪದವನ್ನು ಸ್ವೀಕರಿಸ್ರಿ, ಆ ಜ್ಞಾನ ತಗೊಳ್ರಿ, ರಿಯಲ್ ಆಗಿ ಬದುಕ್ರಿ ಅಂತ ಹೇಳ್ತಾ ಇದ್ರು ಮೇಡಮ್. ಹೇಳಿದ್ರು. ತಾವು ಕೂಡ ಆ ಒಂದು ಹಿನ್ನೆಲೆಯಲ್ಲಿ, ಅಂದ್ರೆ ನಾವು ಮೂಲತಃ ಬರ್ಬೇಕಾದ್ರೆ ತಂದೆ ತಾಯಿಗಳಿಂದ ಕೆಲವೊಂದು ಆಚಾರ ಅದರಲ್ಲಿ ಸಿಕ್ಕೊಂಡಿರ್ತೀವಿ. ಬಟ್ ತಾವು ಕೂಡ ತಮ್ಮ ಜೀವನದಲ್ಲಿ ಹೇಗೆ ಆ ಪೂಜೆ ಅಥವಾ ಕೆಲವೊಂದು ಅಂತಂದ್ರೆ ಸಾಂಪ್ರದಾಯಿಕ ಆಚರಣೆಗಳಿರ್ತಲ್ಲ, ಅವುಗಳಿಂದ ಹೇಗೆ ಹೊರ ಬರಕ್ ಸಾಧ್ಯ ಆಯ್ತು ಅಂತಕ್ಕದನ್ನ ಹೇಳ್ಬೋದಾ ಮೇಡಮ್, ಸಾಧ್ಯ ಆದ್ರೆ? ನಾನು ಖಂಡಿತ ಹೇಳ್ತೀನಿ. ನಾನು ಯಾಕಂದ್ರೆ ಪೂಜೆ ಮಾಡಲ್ಲ ಅಂತ ಖಂಡಿತ ಹೇಳಲ್ಲ. ಮನೆಯಲ್ಲಿದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ಗಂಡ ಇದ್ದಾರೆ, ಅಳಿಯ, ಎಲ್ರೂ ಇದ್ದಾರೆ. ಅವ್ರು ಅದನ್ನು ಬಿಲೀವ್ ಮಾಡ್ಬೇಕಾದ್ರೆ ಅವರಿಗೆ ವಿರುದ್ಧವಾಗಿ ನಾನು ಮಾಡೋದು ಚೆನ್ನಾಗಿರಲ್ಲ. ಮನೇಲಿದೆ, ನಾನ್ ದೇವ್ರ ಮುಂದೆ ನಿಂತ್ಕೊಳ್ತೀನಿ. ನಾನು ಕೇಳ್ಕೊಳ್ಳೋದೊಂದನೆ, ಸರ್ವೇ ಜನ ಸುಖಿನೋ ಭವಂತು. ನಾನು ಮಾಡಿದಂತಹ ಅಡಿಗೆ ಸೇವಿಸಿದ ಪ್ರತಿಯೊಬ್ಬರು, ನನ್ನ ಮನೆಯವರೆಲ್ಲ ಧ್ಯಾನಿಗಳಾಗ್ಬೇಕು, ಸಸ್ಯಾಹಾರಿಗಳಾಗ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ದೇವ್ರ ಮುಂದೆ ನಿಂತ್ಕೊಂಡು. ಅಲ್ಲಿ ನನ್ನ ದೇವರ ಅನ್ನೋ ಭಾವನೆಗಿಂತ ನಾನು ಈ ಯೂನಿವರ್ಸ್ಗೆ ಕೈ ಮುಗಿತಿದ್ದೀನಿ ಅನ್ನೋ ಒಂದು ಭಾವನೆಯಿಂದ ನಾನು ನಿಂತ್ಕೊಳ್ತೀನಿ ಸರ್. ಥ್ಯಾಂಕ್ ಯು. ಈ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಜಾಬ್ ಕೆಲಸ ಮಾಡ್ತಾ ಮತ್ ಮನೆ ಕೆಲಸಗಳನ್ನ ನಿಭಾಯಿಸ್ತಾ ಮತ್ತ ಸಮಾಜ ಸೇವೆಯನ್ನು ಕೂಡ ಮಾಡ್ತಕ್ಕಂತ ತೊಡಗಿಸಿದ್ರ, ಈ ಟೈಮಿಂಗ್ ಶೆಡ್ಯೂಲ್ ಯಾವ ತರ ಸೆಟ್ ಮಾಡ್ಕೊಳ್ತೀರಿ ಮೇಡಮ್? ಹೆಂಗೆ ಸಾಧ್ಯ ಆಗುತ್ತೆ? ಸರ್ ಖಂಡಿತ ಸರ್. ನಾನು 7:45 ಮನೆ ಬಿಡ್ಬೇಕು ಸರ್. 3 ಬಸ್ ಕ್ಯಾಚ್ ಮಾಡಿ ನಾನು ಆಫೀಸ್ಗೆ ಹೋಗ್ಬೇಕು. ನಾನು 4 ಗಂಟೆಗೆ ಎದ್ದೋಡ್ತೀನಿ.
4 ರಿಂದ 5 ನನ್ನ ಧ್ಯಾನದ ಕಾರ್ಯಕ್ರಮ. ಅದು ನನ್ನ ಟೈಮ್. ಆ ಟೈಮ್ ನಾನು ಯಾರಿಗೂ ಕೊಡಕ್ ಹೋಗಲ್ಲ. ಧ್ಯಾನ ಮುಗಿದ್ಮೇಲೆ ಪ್ರತಿಯೊಂದಕ್ಕೂ ಹೇಳ್ತಾನೆ ಕೃತಜ್ಞತೆ ಭಾವನೆ ಅಂತ ಹೇಳ್ತೊಡ್ತೀನಿ ನಾನು. ನಾನು ಮಲಗಿರೋ ಬೆಡ್ ಆಗ್ಬೋದು, ಒದಿಸ್ಕೊಂಡ್ರೆ ಬೆಡ್ಶೀಟ್ ಆಗ್ಬೋದು, ಬ್ಲಾಂಕೆಟ್ ಆಗ್ಬೋದು, ಎಲ್ಲದಕ್ಕೂ ಕೃತಜ್ಞತೆ ಭಾವನೆ ಹೇಳಿ, ಭೂತಾಯಿಗೆ ನಮಿಸಿ, ವಾಶ್ರೂಮ್ಗೆ ಹೋಗಿ ಆ ನೀರಿಗೆ, ಆ ಟ್ಯಾಪ್ಗೆ, ಆ ಕಮೋಡ್ಗೆ, ಪ್ರತಿಯೊಂದಕ್ಕೂ ಕೃತಜ್ಞತೆಯನ್ನು ಹೇಳಿ ನನ್ನ ಅಡಿಗೆ ಕೆಲಸ ಎಲ್ಲ ಮುಗಿಸಿ, ಅಡಿಗೆ ಮಾಡ್ತಾನೆ ನಾನು ಕೆಲವೊಂದು ಸಜ್ಜನ ಏನೈತೆ ನಮ್ಮ ಝೂಮ್ ಸೆಷನ್ ಯಾವ್ದಾದಿದ್ರೆ ಯೂಟ್ಯೂಬ್ ಅಲ್ಲಿ ಹಾಕೊಂಡು ನಾನ್ ಕೇಳ್ತಾನೇ ನಾನ್ ಕೆಲಸ ಮಾಡ್ತಿರ್ತೀನಿ. 7:30ಗೆ ರೆಡಿಯಾಗಿ ಆಫೀಸ್ಗೆ ಹೋಗ್ತೀನಿ. ಆಫೀಸಲ್ಲಿ ಕೆಲಸ ಮುಗಿಸ್ತೀನಿ. ಆಫೀಸಲ್ಲೂ ಅಷ್ಟೇನೆ ಅನ್ನೆಸೆಸರಿ ಟಾಕ್ ನಾನು ಮಾಡಕ್ ಹೋಗಲ್ಲ. ಯಾರಾದ್ರೂ 1-2-3 ಜನ ಸಹೋದ್ಯೋಗಿಗಳು ಮಾತಾಡ್ತಿದ್ದಾರೆ ಅಂದ್ರೆ ಅಲ್ಲಿ ನನ್ನ ಒಂದು ಪ್ರೆಸೆನ್ಸ್ ಇದೆ ಮಾತನಾಡೋದು ಅಂದಾಗ ಮಾತ್ರ ನಾನು ಹೋಗಿ ನನ್ನ ಮಾತನ್ನ ಹಾಡ್ತೀನಿ. ಇಲ್ಲ ಅಂದ್ರೆ ಅನವಶ್ಯಕವಾಗಿ ಅವ್ರ ಹತ್ರ ನಾನು ಕಾನ್ವರ್ಸೇಷನ್ ಅಲ್ಲಿ ನನ್ನನ್ನ ನಾನು ತೊಡಗಿಸ್ಕೊಳ್ಳಲ್ಲ. ಯಾಕೆ? ನನ್ನ ಎನರ್ಜಿ ಲಾಸ್ ಆಗುತ್ತೆ. ಈ ನನ್ನ ಎನರ್ಜಿಯನ್ನು ಒಳ್ಳೆ ಕಾರ್ಯಗಳಿಗೆ ನಾನು ಉಪಯೋಗಿಸಬೇಕು. ನನ್ನ ಧ್ಯಾನ ಬಂಧುಗಳಿಗೆ ನಾನು ಅದನ್ನ ಯೂಸ್ ಮಾಡ್ಬೇಕು ಅನ್ನೋ ಒಂದು ಕಾನ್ಶಿಯಸ್ ಮೈಂಡ್ ನನ್ನಲ್ಲಿರುತ್ತೆ. ಹಾಗಾಗಿ ನಾನು ಅಲ್ಲಿ ಹೋಗಲ್ಲ. ವಾಪಸ್ ಬರ್ತೀನಿ. ಬರೋಷ್ಟೆಲ್ಲ 6:30, 6:45 ಆಗಿರುತ್ತೆ. ಬಂದು ಕೈಕಾಲು ತೊಳ್ಕೊಂಡು ಯಥಾ ಪ್ರಕಾರ ದೇವರಿಗೆ, ಆ ಸೃಷ್ಟಿಗೆ ಒಂದು ನಮಸ್ಕಾರ ಮಾಡಿ ಯೋಗವನ್ನು ಮಾಡ್ತೀನಿ. 45 ಮಿನಿಟ್ಸ್ ಯೋಗ. ಅದು ನಂದು ಟೈಮ್. 7:45, 8 ಗಂಟೆಗೆ ಎಲ್ಲ ಮುಗಿಯುತ್ತೆ. ರಾತ್ರಿ ಅಡಿಗೆ ನೋಡ್ಬಿಟ್ಟು 9 ಗಂಟೆಗೆ ನಾನು ಕುತ್ಕೊಂಡೆ ಸರ್, ಅದು ನನ್ನ ಸ್ವಂತವಾದ ಟೈಮ್. ಅದು ನೆಕ್ಸ್ಟ್ ಡೇಗೆ ನಾನು ಯಾರಿಗೆ ಕ್ಲಾಸ್ ಕೊಡ್ಬೇಕು, ಯಾವ್ದನ್ನ ನಾನು ಕಲಿಬೇಕು. ಬೆಳಗಿಂದ ನಾನು ಕ್ಲಾಸ್ ಕೇಳಿದ್ನಲ್ಲ, ನನಗ್ ಏನ್ ಅರ್ಥ ಆಯ್ತು, ಅದನ್ನ ನನ್ನ ಜೀವನದಲ್ಲಿ ನಾನ್ ಹೇಗೆ ಅಳವಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ನೋಟ್ಸ್ ನ ಪ್ರಿಪೇರ್ ಮಾಡ್ಕೊಡ್ತೀನಿ. ಆ ನೋಟ್ಸ್ ನ ಬರೆದಿಟ್ಕೊಳ್ತೀನಿ. ರಾತ್ರಿ ಯಾವ್ದಾದ್ರು ಕ್ಲಾಸ್ ಇರುತ್ತೆ, ಅಟೆಂಡ್ ಮಾಡ್ತೀನಿ. ಅಟೆಂಡ್ ಮಾಡೋದಲ್ಲೇ 1 ಅವರ್, 1.5 ಅವರ್ ಧ್ಯಾನವನ್ನು ಮಾಡ್ತೀನಿ. ಧ್ಯಾನವನ್ನು ಮಾಡಾದ್ಮೇಲೆ ನಿದ್ರೆಗೆ ಜಾರ್ತೀನಿ. ಮತ್ತೆ ಆಸ್ ಇಟ್ ಈಸ್ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ. ಏಕಂದ್ರೆ ಎಲ್ರು ಹೇಳ್ತಾರಲ್ಲ, ನನಗ್ ಟೈಮ್ ಇಲ್ಲ ಅಂತ. ನನಗೂ ಕೊಟ್ಟಿರೋದು 24 ಗಂಟೆನೆ. ನಾನ್ ಅನ್ಕೋಬೇಕು ಈ ವಿಷಯದಲ್ಲಿ ನಾನು ವೀಕ್ ಆಗಿದ್ದೀನಿ, ಅದನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂದ್ರೆ ನನ್ನ ಸಮಯವನ್ನು ಅದಕ್ಕೆ ಸ್ವಲ್ಪ ಕೊಡ್ಬೇಕು. ಹಾಗಂತ ನಮ್ಮ ಮನೆಯವ್ರನ್ನ ನಾನ್ ಬಿಟ್ಟಿಲ್ಲ. ಊಟ ಮಾಡ್ಬೇಕಾದ ಅವ್ರ ಜೊತೆ ಕೂತ್ಕೊಳ್ತೀವಿ, ಒಟ್ಟಾಗಿ ಊಟ ಮಾಡ್ತೀವಿ, ಎಲ್ರು ಡಿಸ್ಕಷನ್ ಮಾಡ್ತೀವಿ. ಆ ಊಟದ ಸಮಯದಲ್ಲಿ ಏನಾದ್ರೂ ಅವ್ರು ನೋಡ್ತಿದ್ರೆ ಟಿವಿನಲ್ಲಿ ನೋಡ್ತೀನಿ. ನಾನು ಅಲ್ಲಿ ನನಗೇನ್ ಬೇಕು ಅಷ್ಟು ಮಾತ್ರ ನನ್ನ ತಗೊಳ್ತೀನಿ. ಎಲ್ಲ ನಾನು ತಗೊಳಕ್ ಹೋಗಲ್ಲ. ನನಗ್ ಗೊತ್ತು ನಾನು ಏನ್ ತಗೋಬೇಕು, ಏನ್ ತಗೋಬಾರ್ದು ಅನ್ನೋ ಜ್ಞಾನ, ಒಂದು ಅರಿವು ಈ ಧ್ಯಾನದಿಂದ ಬಂದ್ಮೇಲೆ ಆ ಜ್ಞಾನ ನನಗ್ ಸಿಕ್ಕಿದೆ. ಹಾಗಾಗಿ ಅವರೊಟ್ಟಿಗೂ ಇರ್ತೀನಿ. ಮೇಲ್ಗಡೆ ಒಂದು ಸಣ್ಣ ಪಾಪು ಇದೆ ಸರ್. ಆ ಮಗುವಿನ ಜೊತೆಗೆ ಮಗುವಾಗಿ ನಾನು ಆಟ ಆಡ್ತೀನಿ. ಒಂದ್ ಅರ್ಧ ಗಂಟೆ ಆ ಮಗುನ ಆಟ ಆಡಿಸ್ತೀನಿ. ಅದು ಅಷ್ಟೇ, ನನ್ನ ನೋಡಿದ ತಕ್ಷಣ ಓಡ್ ಬರುತ್ತೆ. ಒಂದ್ ಅರ್ಧ ಗಂಟೆ ಆ ಮಗುವಿನ ಜೊತೆಗೆ ಮಗುವಾಗಿ ನನ್ನ ಸಮಯವನ್ನ ನಾನು ಸ್ಪೆಂಡ್ ಮಾಡ್ತೀನಿ. ಅದ್ರ ಸಿಗೋ ಒಂದು ವೈಬ್ರೇಷನ್ನೇ ಬೇರೆ ಮಾಸ್ಟರ್ಸ್. ನೀವು ಬೇಕಾದ್ರೆ ಟ್ರೈ ಮಾಡಿ. ಮನೆಯಲ್ಲಿ ಸಣ್ಣ ಮಗು ಇದ್ರೆ ಆ ಮಗುವಿನೊಂದಿಗೆ ನೀವು ದೊಡ್ಡವರಾಗಿ, ಅಜ್ಜಿಯಾಗಿ, ಅಮ್ಮನಾಗಿ ಆಟ ಆಡ್ಬಾರ್ದು. ಮಗುವಿನೊಂದಿಗೆ ಮಗುವಾಗಿ ಆಟ ಆಡ್ಬೇಕು ನೀವು. ಅದ್ರಲ್ಲಿ ಸಿಗೋ ಮಜಾನೇ ಬೇರೆ ಮಾಸ್ಟರ್ಸ್. ಇದನ್ನ ನಾನು ಪಡ್ಕೊಳ್ತಾ ಇದ್ದೀನಿ 1-2 ತಿಂಗಳಿಂದ. ಆ ಮಗುವಿನೊಂದಿಗೆ ಮಗುವಾಗಿ ನಾನು ಆಟ ಆಡ್ತೀನಿ ಅದ್ರ ಜೊತೆಗೆ. ಈ ರೀತಿಯಾಗಿ ನನ್ನ ಇರುವ ಸಮಯವನ್ನು ನಾನು ಸ್ಪ್ಲಿಟ್ ಮಾಡ್ಕೊಂಡು, ಬಟ್ ಎಲ್ಲಾದ್ರಲ್ಲೂ ನಾನು ತೊಡಗಿಸ್ಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ಎಸ್ ಸರ್. ಖುಷಿ ಆಯ್ತು ಮೇಡಮ್. ನಮ್ಮ ಡಿ.ವಿ.ಜಿ ಅವರು ಹೇಳಿದ್ದಾರೆ, ಇರುವ ಭಾಗ್ಯವನೆಂದು ಬಾರದೆಂಬುದ ಬಿಡು ಹರುಷಕ್ಕಿದೆ ಹೊನಲು. ನಂಗೆ ಏನ್ ಸಿಕ್ಕಿದೆ ಅದನ್ನೇ ನಾವು ಭಾಗ್ಯ ಅಂತ ತಿಳ್ಕೊಂಡು ಸ್ವೀಕಾರ ಮಾಡೋದ್ರಿಂದ ಸ್ವೀಕರಿಸಿ ಎಂಜಾಯ್ ಮಾಡಿದಾಗ ಸಂತೋಷ, ಸಮೃದ್ಧಿಯಿಂದ, ಆರೋಗ್ಯದಿಂದ ಜೀವನ ಲೈಫ್ ಲೀಡ್ ಮಾಡ್ಬೋದು. ಅದನ್ನ ತಾವು ಹೇಳಿದ್ರೆ ಮೇಡಮ್. ಜೊತೆಗೆ ಇನ್ನೊಂದು ಹೇಳಿದ್ರಿ, ನಾವು ಈ ಟೈಮ್ ಅನ್ನು ಇವಾಗ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬೆಳಗ್ಗೆ 10 ಗಂಟೆ ಪೀರಿಯಡ್ ಸ್ಟಾರ್ಟ್ ಆದ್ರೆ ಪ್ರತಿ 45 ನಿಮಿಷಕ್ಕೆ ಒಂದೊಂದು ಪೀರಿಯಡ್ ಇರುತ್ತೆ. ಅದು ಕ್ಲಾಸಸ್ ಮುಗಿಸಿ ಮತ್ತೆ ನೆಕ್ಸ್ಟ್ ಕ್ಲಾಸಸ್ ತಗೊಳ್ತಾ ಇರ್ಬೇಕು. ಬೆಳಗ್ಗೆ 10ಕ್ಕೆ ಹೋದ್ರೆ ಸಾಯಂಕಾಲ 5 ಗಂಟೆ ತನಕ ಫುಲ್ ಬ್ಯುಸಿ ಶೆಡ್ಯೂಲ್ ನಲ್ಲಿ ಇರ್ತಾರೆ. ಹಂಗೆ ತಾವು ಕೂಡ 24 ಗಂಟೆನೂ ಕೂಡ ಬ್ಯುಸಿ ಶೆಡ್ಯೂಲ್ ನಲ್ಲಿ ಸೆಟ್ ಮಾಡ್ಕೊಂಡಿದ್ರ. ಇಂಥದ್ರಲ್ಲೂ ಕೂಡ ಎಷ್ಟೊಂದು ಆರೋಗ್ಯವಾಗಿ ಆನಂದವಾಗಿದ್ದೀರಾ. ತುಂಬಾ ಖುಷಿ ಆಯ್ತು ಮೇಡಮ್. ಕೊನೆಯ ಒಂದು ಪ್ರಶ್ನೆ, ತಮ್ಮ ಯಜಮಾನ್ರು ಗಾಯತ್ರಿ ಚಂದು ಅಂತ ಮಾತ್ರ ಇಟ್ಟಿದ್ರ, ಚಂದ್ರಶೇಖರ್ ಅಥವಾ ಏನ್ ಮಾಡ್ತಾ ಇದಾರೆ? ಅವ್ರ ವೃತ್ತಿಯಲ್ಲಿ ಏನ್ ಮಾಡ್ತಾ ಇದಾರೆ ಹೇಳ್ಬೋದಾ? ಚಂದು ಈಸ್ ನನ್ ಮಗಳ ಹೆಸರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನನ್ ಗಂಡಿನ ಹೆಸರು ರವಿ ಅಂತ. ನಾನು ಯಾಕೆ ಗಾಯತ್ರಿ ಚಂದು ಅಂತ ಇಟ್ಕೊಂಡೆ? ನನಗೆ 2 ಹೆಣ್ಮಕ್ಳು.
ನನ್ನ ಇಬ್ರು ಮಕ್ಕಳು ನನ್ನ ಏಂಜಲ್ಸ್ ಇದ್ದ ಹಾಗೆ. ಅವರಿಂದ ನಾನು ಬಹಳ ಬಹಳ ಕಲಿತೆ ಅನ್ನೋದಕ್ಕೆ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಒಂದು ಆಂಬ್ಯುಲೆನ್ಸ್ ಹೋಗ್ಬೇಕಾದ್ರೆ ನನ್ನ ಇಬ್ರು ಮಕ್ಕಳನ್ನ ನಿಂತ್ಕೊಂಡು ನನಗೆ ಹೇಳೋರು, ಅಮ್ಮ ಒಂದು ಕ್ಷಣ ನೀನು, ಅವರು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿದ್ದು, ಆ ಜೀಸಸ್ನ ಪ್ರೇಯರ್ ಮಾಡು. ಯಾಕಂದ್ರೆ ಅವ್ರು ಎಂತ ಸಂಕಷ್ಟದಲ್ಲಿ ಹೋಗ್ತಿದ್ದಾರೆ, ಅವ್ರನ್ನೇ ಡಿಪೆಂಡ್ ಆಗಿರೋಂತ ಅವ್ರ ಮನೆಯವರಿದ್ದಾರೆ, ಅವ್ರಿಗೋಸ್ಕರ ನಾವು ಪ್ರೇಯರ್ ಮಾಡ್ಬೇಕು, ನನ್ನ ಸಿಸ್ಟರ್ ನನಗೆ ಹೇಳ್ಕೊಟ್ಟಿದ್ದಾರೆ ಅಂತ ಆ ಒಂದು ಜ್ಞಾನವನ್ನು ನಾನು ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ನನ್ನ ಮಕ್ಕಳಿಂದ ಕಲಿತೆ. ಮತ್ತೆ ಮೋದಿಜಿಯವರು ಹೇಳಿದ್ದಾರೆ ಸ್ವಚ್ಛ ಭಾರತ್. ನನ್ನ ಮಕ್ಕಳು ಯಾವ ಒಂದು ಸಣ್ಣ ಕಸವನ್ನು ಕೂಡ ಕ್ಲಾಸ್ನಲ್ಲೇ ಆಗ್ಲಿ, ಬಸ್ನಲ್ಲೇ ಆಗ್ಲಿ, ಬೀದಿನಲ್ಲೇ ಆಗ್ಲಿ ಬಿಸಾಕಲ್ಲ. ಪ್ರತಿಯೊಂದು ತಗೊಂಡ್ಬಂದು ಡಸ್ಟ್ಬಿನ್ ಮನೆಯಲ್ಲೇ ಹಾಕ್ತಾರೆ. ಯಾರಾದ್ರೂ ಚಾಕ್ಲೇಟ್ ಕೊಟ್ರೆ ಚಾಕ್ಲೇಟ್ ಪೇಪರ್ ಅನ್ನ, ಪೆನ್ಸಿಲ್ ಶಾರ್ಪ್ ಮಾಡಿದ ಮೆಂಡರ್ ಅನ್ನ, ವೇಸ್ಟ್ ಆದ ಪೇಪರ್ ಅನ್ನ ಪ್ರತಿಯೊಂದು ತಗೊಂಡ್ಬಂದು ನನ್ನ ಮಕ್ಕಳು ನನ್ನ ಮನೆಯಲ್ಲಿ ಡಸ್ಟ್ಬಿನ್ ಅಲ್ಲಿ ಹಾಕ್ತಿದ್ರು. ನಾನ್ ಕೇಳ್ದೆ, ಯಾಕೆ ನಿಮ್ ಸ್ಕೂಲಲ್ಲಿ ಡಸ್ಟ್ಬಿನ್ ಇದೆಲ್ಲ ಹಾಕ್ಬೋದಲ್ಲ ಅಂದ್ರೆ, ತಪ್ಪು ಅಮ್ಮ, ಅಲ್ಲಿ ದೀದಿಗಳು ಕಷ್ಟ. ದೀದಿ ಅಂದ್ರೆ ಅಟೆಂಡರ್ಸ್ ಇರ್ತಾರಲ್ಲ, ಅವ್ರನ್ನ ಬಾಯಿ ತುಂಬಾ ದೀದಿ ಭಯ್ಯ ಅಂತಾನೆ ಕರೆಯೋದು, ಅಣ್ಣ ಅಂತಾನೆ ಕರೆಯೋದು. ಅವ್ರು ಯಾವತ್ತು ಅವ್ರು ನಮ್ಮ ಅಟೆಂಡರ್ಸ್ ಅಂತ ಅವ್ರ ಬಾಯಿಂದ ಇದುವರೆಗೂ ಬಂದಿಲ್ಲ, ದೀದಿ ಅಂತಾನೆ ಕರೆಯೋದು. ಮೇಲ್ ಅಟೆಂಡರ್ಸ್ ಅನ್ನ ಭಯ್ಯ ಅಣ್ಣ ಅಂತಾನೆ ಕರೆಯೋದು. ಅವ್ರಿಗೆ ಕಷ್ಟ ಆಗುತ್ತಲ್ಲಮ್ಮ, ಅವ್ರಿಗೆ ಆ ಕಷ್ಟ ಕೊಡ್ಬಾರ್ದು. ನಮ್ಮ ಮನೇಲಿ ನಾವ್ ಹಾಕೋಣ ಕಸನ. ಈ ರೀತಿಯಾದಿ ಎಷ್ಟೋ ವಿಷಯಗಳನ್ನ ನಾನು ಕಲಿತೆ. ಇವತ್ತು ನಾನು ಈ ಧ್ಯಾನದಲ್ಲಿ ಇದ್ದೀನಿ ಅನ್ನೋದಕ್ಕೆ ನನ್ನ ಆ ಇಬ್ಬರು ಹೆಣ್ಣು ಮಕ್ಕಳ ಬಹು ಸಹಕಾರ, ಅವರು ಕೊಟ್ಟಂತಹ ಒಂದು ಆಶ್ವಾಸನೆ, ಸಹಕಾರನೇ ನನ್ನ ಕಾರಣ. ಹಾಗಾಗಿ ನನ್ನ ಹೆಸರಿನ ಜೊತೆಗೆ ನಾನು ನನ್ನ ಮಕ್ಕಳನ್ನ ನನ್ನ ಮಗಳ ಹೆಸರು ಚಂದನ ಅಂತ ಅಂದ್ಬಿಟ್ಟು ಚಿಕ್ಕವಳು, ದೊಡ್ಡವಳು ರಶ್ಮಿ ಅಂತ. ದೊಡ್ಡ ಮಗಳಿಗೆ ಮದ್ವೆ ಆಗಿದೆ, ಚಿಕ್ಕ ಮಗಳು ಕೆಲಸ ಮಾಡ್ಕೊಂಡು ಅವಳು ಅಬ್ರಾಡ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ. ಮಾಸ್ಟರ್ಸ್, ಒಂದು ಕಾಲದಲ್ಲಿ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಪಕ್ಕ ರೋಡಕ್ಕೂ ಹೋಗೋದಕ್ಕೂ ಕೂಡ ನನಗೆ ಬಹಳ ಭಯ ಇರ್ತಿತ್ತು ನನ್ನ ಮಕ್ಕಳನ್ನ ಕರ್ಕೊಂಡು. ಇವತ್ತು ಅವಳು ಒಂದು MBA ಇಬ್ರು ಮುಗಿಸಿದ್ದಾರೆ. ಅವರ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಸ್ವಯಂ ಅವಳೇ ಹೋಗಿ ದುಬೈನಲ್ಲಿ 20 ದಿನ ಅವಳ ಸ್ನೇಹಿತಳ ಜೊತೆ ಒಂದು PG ನಲ್ಲಿ ಇದ್ದುಕೊಂಡು ಕೆಲಸವನ್ನು ಹುಡ್ಕೊಂಡು ಇವತ್ತು ಸ್ವತಂತ್ರವಾಗಿ ಬದುಕನ್ನ ಸಾಗಿಸಿದ್ದಾಳೆ ನನ್ನ ಚಿಕ್ಕ ಮಗಳು. ಮತ್ತೆ ಯಾವತ್ತೂ ನನ್ನ ಮಕ್ಕಳು ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ. ನಾನು ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಅನ್ನೋ ಏನ್ ಬಯಸಿದ್ನೋ, ಅವ್ರು ಈಗ್ಲೂ ಸಹಿತ ನನ್ನ ಇಬ್ಬರು ಮಕ್ಕಳು ಬಹಳ ಇಂಡಿಪೆಂಡೆಂಟ್. ನನ್ ತಮಾಷೆಗೆ ಹೇಳ್ತಿದ್ ನನ್ನ ಕೊಲೀಗ್ಸ್ ಹತ್ರ, ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ, ನನ್ನ ಮಕ್ಕಳನ್ನ ಪ್ರಪಂಚದಲ್ಲಿ ಎಲ್ಲೇ ಬಿಟ್ಟು ಮನೆಗೆ ವಾಪಸ್ ಬಂದ್ಬಿಡ್ತಾರೆ ಅಂತ. ಯಾಕಂದ್ರೆ ಆ ರೀತಿ ಇದೆ ಅಂತ ಒಂದು ಸ್ವತಂತ್ರತೆ, ಒಂದು ಇಂಡಿಪೆಂಡೆಂಟ್ ಲೈಫ್ ನ ಅವ್ರು ಕಲ್ತ್ಕೊಂಡ್ರು ಜೀವನದಲ್ಲಿ. ಯಾಕಂದ್ರೆ ಎಷ್ಟೋ ಪರಿಸ್ಥಿತಿಗಳು ನಮ್ಮ 3 ಜೀವನದಲ್ಲಿ ಬಂತು. ಅವ್ರನ್ನ ಅದನ್ನ ನೋಡಾದ್ಮೇಲೆ ಅದರಲ್ಲೇ ಕುತ್ಕೊಂಡು ಅವ್ರು ಕೊರಗ್ಲಿಲ್ಲ ಮಾಸ್ಟರ್ಸ್. ನೆಕ್ಸ್ಟ್ ಫರ್ದರ್ ಸ್ಟೆಪ್ ನಾನು ಹೇಗೆ ಬೆಳಿಬಹುದು ಅನ್ನೋದನ್ನ ಅವ್ರು ಕಲ್ತರು ಜೀವನದಲ್ಲಿ. ಅದಕ್ಕೋಸ್ಕರನೇ ನನ್ನ ವಾಟ್ಸಪ್ ಅಲ್ಲೇ ಆಗ್ಬೋದು, ನನ್ನ ಜಿಮೇಲ್ಸ್ ಅಲ್ಲೇ ಆಗ್ಬೋದು, ಎಲ್ಲಾದ್ರೂ ನಾನು ನನ್ನ ಮಕ್ಕಳ ಏಂಜಲ್ಸ್ ನ ಹೆಸರನ್ನ ಸೇರಿಸಿ ನಾನು ಪಾಸ್ವರ್ಡ್ಗಳನ್ನಾಗಿ ಇಟ್ಕೊಂಡಿದ್ದೀನಿ, ಶಾರ್ಟ್ ಆಗಿ. ಖುಷಿ ಆಯ್ತು ಮೇಡಮ್. ಮಕ್ಕಳಿಗೆ ಆಕ್ಚುಲ್ ತಂದೆ ತಾಯಿಗಳು ಸಮಾಜದಲ್ಲಿ ಬದುಕೋರು ಹೇಗೆ ಕಲಿಸ್ತಾ ನೀವು ಕಲಿಸ್ಕೊಟ್ರೆ, ಮಕ್ಕಳ ಕಡೆಯಿಂದ ಆಧ್ಯಾತ್ಮಿಕದಲ್ಲಿ ನಾವು ಹೇಗೆ ಲಿಂಕ್ ತಗೋಬೇಕು, ಅದರ ಬಳಕೆಯನ್ನು ಯಾವ ತರ ಮಾಡಬೇಕು, ಅದರ ಬ್ಲೆಸ್ಸಿಂಗ್ ಯಾವ ತರ ತಗೋಬೇಕು ಅಂತಕ್ಕದ್ದನ್ನು ಮಕ್ಕಳಿಂದ ತಗೊಂಡ್ವಿ ಅಂತ ಹೇಳ್ತಿದ್ರ. ತುಂಬಾ ಖುಷಿ ಆಯ್ತು. ಅತ್ಯದ್ಭುತವಾದ ಅನುಭವವನ್ನು ಕೊಟ್ಟಿದ್ದೀರಾ. ನಿರಂತರ ಬಂದು ನಿಮ್ಮ ಮತ್ತೆ ಆಗಿರ್ತಕ್ಕಂಥ ಹೊಸ ಅನುಭವಗಳನ್ನ ಶೇರ್ ಮಾಡ್ತಾ ಇರಿ. ನಮ್ಮ ಜ್ಞಾನಿಗಳಿಗೆ, ಜ್ಞಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಧ್ಯಾನದಿಂದ ಬೆನಿಫಿಟ್ ಏನು, ಅವ್ರಿಗೂ ಕೂಡ ಜೀವನದ ಬಂದು ಒಂದು ಭರವಸೆ ಬರ್ಲಿ ಅಂತಕ್ಕಂತ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರ ಪರವಾಗಿ ಕೋಟಿ ಕೋಟಿ ನಮನಗಳು ಮೇಡಮ್.